ಇತ್ತೀಚಿನ ದಿನದಲ್ಲಿ 16-17 ವರ್ಷದ ಹೆಣ್ಮಕ್ಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಸೊ ಈ ಬ್ರೆಸ್ಟ್ ಫೈಬ್ರೋ ಅಡಿನೋಮಾ ಮೆಡಿಕಲ್ ಟರ್ಮ್, ಇದನ್ನ ಡೀಟೇಲ್ ಆಗಿ ನಮಗೆ ಡಾಕ್ಟರ್ ಶ್ರೀನಿವಾಸ್ ಮಸ್ಕಲ್ ಅವರು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಲೆಟ್ ಮಿ ಟೆಲ್ ಯು, ಈ ಬ್ರೆಸ್ಟ್ ಫೈಬ್ರೋ ಅಡಿನೋಮಾ ಎಷ್ಟೆಷ್ಟೋ ಸಲ ಕ್ಯಾನ್ಸರಸ್ ಲಂಪ್ಸ್ ನ ಹಾಗೇನೆ ಕಾಣಿಸೋದ್ರಿಂದ ಇಟ್ ಇಸ್ ಆಕ್ಚುಲಿ ವೆರಿ ಸ್ಕೇರಿ. ಇದು ಬಿನೈನ ಕ್ಯಾನ್ಸರಸ್ ಖಂಡಿತ ಕಂಡುಕೋಬೇಕು. ಅಂಡ್ ಬ್ರೆಸ್ಟ್ ಫೈಬ್ರೋ ಅಡಿನೋಮಾಗೂ ಥ್ಯಾಂಕ್ಫುಲಿ ದೇರ್ ಇಸ್ ಅಬ್ಲೇಷನ್ ವಿಚ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಸ್ ನೀವು ಮಾಡಬಹುದು. ಸೊ ಎಲ್ಲರಿಗಿಂತ ಮುಂಚೆ ಬಿಫೋರ್ ವಿ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್, ಏನು ಈ ಬ್ರೆಸ್ಟ್ ಫೈಬ್ರೋ ಅಡಿನೋಮಾ ಅಂದ್ರೆ? ಇಸ್ ಇಟ್ ಫೈಬ್ರಾಯ್ಡ್? ಫೈಬ್ರೋ ಅಡಿನೋಮಾ ಅಂದ್ರೆ ಒಂದು ಬ್ರೆಸ್ಟ್ ಫೈಬ್ರಸ್ ಟಿಶ್ಯೂ, ಅಡಿನೋಮಾ ಅಂದ್ರೆ ಗ್ಲ್ಯಾಂಡ್, ನಮ್ದು ಮಿಲ್ಕ್ ಸೆಕ್ರಿಷನ್ ಗ್ಲ್ಯಾಂಡ್ ಇರುತ್ತೆ. ಇದರಿಂದ ಡೆವಲಪ್ ಆಗೋದಕ್ಕೆ ಫೈಬ್ರೋ ಅಡಿನೋಮಾ ಅಂತ ಕರೀತಾರೆ. ಫೈಬ್ರೋ ಅಡಿನೋಮಾ ಎನಿ ಗ್ಲ್ಯಾಂಡ್ ಇಂದ ಬರೋದಕ್ಕೆ ಲೀಜನ್ಗೆ ಅಡಿನೋಮಾ ಅಂತ. ನೀವು ಥೈರಾಯ್ಡ್ ಇರ್ಬೋದು, ಥೈರಾಯ್ಡ್ ಅಡಿನೋಮಾ ಅಂತ ಕರಿತೇವೆ. ಎವರಿವೇರ್ ನೀವು ಬೇರೆ ಗ್ಲ್ಯಾಂಡ್ ಇಂದ ಬರೋದಕ್ಕೆ ಅಡಿನೋಮಾ ಅಂತ ಕರಿತೇವೆ. ಅದಕ್ಕೆ ಇದು ಫೈಬ್ರೋ ಅಡಿನೋಮಾ. ಫೈಬ್ರೋ ಅಡಿನೋಮಾ ಏನಕ್ಕೆ ಬರುತ್ತೆ ಅನ್ನೋದು ಇದಕ್ಕೂ ರೀಸನ್ ಗೊತ್ತಿಲ್ಲ. ಬಟ್ ಇಟ್ಸ್ ಹಾರ್ಮೋನಲಿ ರಿಲೇಟೆಡ್. ಅಂದ್ರೆ ಅಡೋಲೆಸೆಂಟ್ಸ್ ಅಂದ್ರೆ 15 ವರ್ಷದಿಂದ 35 ವರ್ಷದಲ್ಲೇ ತುಂಬಾ ಫೈಬ್ರೋ ಅಡಿನೋಮಾ ನಾವು ನೋಡೋದಿಕ್ಕೆ ಸಿಗ್ತದೆ. ಔಟ್ ಆಫ್ 10 1 ಫಿಮೇಲ್ ವಿಲ್ ಸಿ ಫೈಬ್ರೋ ಅಡಿನೋಮಸ್ ಇನ್ ದ ಬ್ರೆಸ್ಟ್. ಫೈಬ್ರೋ ಅಡಿನೋಮಸ್ ಅಂದ್ರೆ ಹೇಗ್ ಗೊತ್ತಾಗುತ್ತೆ ಪೇಷಂಟ್ಗೆ ಅಂತ ಹೇಳಿದಾಗ, ಕೆಲವರು ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ಗೊತ್ತಾಗ್ತದೆ, ಕೆಲವರಿಗೆ ಚಿಕ್ಕದಿದ್ದಾಗ ಗೊತ್ತೇ ಇರೋದಿಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದಾಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಗೊತ್ತಾಗ್ಬೋದು. ಇನ್ನೊಂದು ಅವರು ಡ್ರೆಸ್ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗ್ಬೋದು, ಡ್ರೆಸ್ ಚೇಂಜ್ ಮಾಡ್ಕೊಂತ ಇರ್ಬೇಕಾದ್ರೆ ಏನೋ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅವಾಗ ದೇ ವಿಲ್ ಕನ್ಸಲ್ಟ್ ಗೈನಕಾಲಜಿಸ್ಟ್, ಸಮಥಿಂಗ್ ಇಸ್ ದೇರ್ ಅಂತ ಹೇಳ್ಬಿಟ್ಟು ಆವಾಗ ದೇ ವಿಲ್ ಸೆಂಡ್ ಫಾರ್ ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡ್ ಅಲ್ಲಿ ಚಿಕ್ಕ ಫೈಬ್ರೋ ಅಡಿನೋಮಾ ಇದ್ರೂ ಗೊತ್ತಾಗುತ್ತೆ. ಇದು ಆಕ್ಚುಲಿ ಬಿನೈನ್, ಇಸ್ ನಾನ್ ಕ್ಯಾನ್ಸರಸ್, ಅಬ್ಸಲ್ಯೂಟ್ಲಿ ನಾನ್ ಕ್ಯಾನ್ಸರಸ್. ಇದು ಇಟ್ ಲುಕ್ಸ್ ಲೈಕ್ ಕ್ಯಾನ್ಸರಸ್. ಇಟ್ ಲುಕ್ಸ್ ಲೈಕ್ ಕ್ಯಾನ್ಸರಸ್ ಗೊತ್ತಿರೋದಿಲ್ಲ. ಈಗ ನಿಮ್ಗೆ ಬ್ರೆಸ್ಟ್ ಒಳಗಡೆ ಎಕ್ಸಾಮಿನೇಷನ್, ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ಒಂದು ಏನೋ ಲಂಪ್ ಇದೆ ಅಂತ ಅಷ್ಟೇ ಗೊತ್ತಾಗ್ತದೆ. ವೆದರ್ ಅದು ಕ್ಯಾನ್ಸರಸ್ ನಾನ್ ಕ್ಯಾನ್ಸರಸ್ ಅಂತ ಹೇಳ್ಬಿಟ್ಟು ಎವ್ಯಾಲ್ಯೂಯೇಟ್ ಮಾಡ್ಬೇಕಾಗ್ತದೆ.